ಟೀಚರ್ ರಿಕ್ರೂಟ್ಮೆಂಟ್ ಅದೊಂದು ಬಹಳ ಮುಖ್ಯ. ದಯವಿಟ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಹಿಂದಿನ ಸರ್ಕಾರ ಏನ್ ಮಾಡಿದ್ದಾರೆ ನಾನು ಅದ್ರ ಬಗ್ಗೆ ನಾನು ಟೀಕಾ ಟಿಪ್ಪಣಿಗಳನ್ನು ಮಾಡಲ್ಲ. ನನಗೆ ಬಹಳ ಹೆಮ್ಮೆ ಇದೆ. ಇನ್ನೊಂದು ಈ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗೆ ನಾವು ಬಂದ ಮೇಲೆ ಸುಮಾರು 32,000 ಟೀಚರ್ಸ್ನ ಇನ್ಕ್ಲೂಡಿಂಗ್ ಏಡೆಡ್ ಶಾಲೆ 33 ಸಾವಿರ ಟೀಚರ್ಸ್ನ ಪರ್ಮನೆಂಟ್ ರಿಕ್ರೂಟ್ಮೆಂಟ್ ಮಾಡಿರ್ತಕ್ಕಂಥ ಹೆಮ್ಮೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ 13,000 ಜನರು ಆಗಲೇ ರಿಕ್ರೂಟ್ಮೆಂಟ್ ಆಗಿದ್ದಾರೆ. PUCಗೂ ಕೂಡ 800 ಮಾಡ್ತಕ್ಕಂಥ ಪ್ರಕ್ರಿಯೆನ ಈಗಾಗಲೇ ನಮ್ಮ ಡೈರೆಕ್ಟರ್ ಕೂಡ ಇಲ್ಲಿ ನಮ್ಮ ಭರತ್ ಅವರು ಇದ್ದಾರೆ, ಅವ್ರಿಗೂ ಕೂಡ ನಿನ್ನೆ ಎಲ್ಲ ಕೂಡ ಫೈನಲ್ ಆಯಿತು. TT ಎಕ್ಸಾಮ್ ಡೇಟ್ಸ್ನು ಕೂಡ ನಾವು ಘೋಷಣೆಯನ್ನ ಮಾಡಿದ್ದೀವಿ. ರಿಸಲ್ಟ್ ಕೂಡ ಬೈ ಈ ವರ್ಷ ಎಂಡ್ ಬರ್ತದೆ. ಅದಾದ್ಮೇಲೆ CET ಆಗಿ ಅವರಿಗೆ ಆದಷ್ಟು ಬೇಗ ಏನು ಕೆಲಸವನ್ನ ಕೊಡಿಸ್ತಕ್ಕಂಥ ಯಾರ್ಯಾರಿಗೆ ಅರ್ಹತೆ ಇದೆ ಅದನ್ನ ಕಾರ್ಯರೂಪಕ್ಕೆ ಕಾನೂನುಬದ್ಧವಾಗಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೀವಿ. ಯಾಕಂದ್ರೆ ಅದು ಬಹಳ ಮುಖ್ಯ. ಶಿಕ್ಷಕರೇ ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಅದನ್ನ ನಾವು ಮೇನ್ ಆಗಿ ಟಾರ್ಗೆಟ್ ಇಟ್ಕೊಂಡು ನಾವು ಬಂದ್ಮೇಲೆ 13,000 ಪ್ಲಸ್ ಇವಾಗ ಕಲ್ಯಾಣ ಕರ್ನಾಟಕ ಮತ್ತೆ ನಮ್ಮ ಉಳಿದ ಭಾಗ ಕರ್ನಾಟಕ ಮತ್ತೆ PUC ಎಲ್ಲ ಸೇರಿದ್ರೆ ನನ್ನ ಪ್ರಕಾರ ಆಲ್ಮೋಸ್ಟ್ ಅಬೌಟ್ ಮತ್ತೆ ಅನುದಾನಿತನು ಸೇರಿದ್ರೆ ಸುಮಾರು 18,500 ಟೀಚರ್ಸ್ನ ಇಲ್ಲ 19,000 ಟೀಚರ್ಸ್ನ ನಾವು ತಗೊಂಡಾಗುತ್ತೆ 2020 ಅದು ಕೂಡ ನೋಟಿಫಿಕೇಶನ್ ಆದಷ್ಟು ಬೇಗ ಹೊಡಿಸ್ತಾ ಇದ್ವಿ. ನೆಕ್ಸ್ಟ್ ವೀಕ್ ಹೊಡಿಸ್ತಿರಲ್ಲಮ್ಮ. 13,000 ಆಗೋಯ್ತು ನಾವು ಬಂದು 11 ತಿಂಗಳಿಗೆ, ಪ್ಲಸ್ ಇನ್ನು 12,000 ಇವಾಗ ಅದನ್ನ ಪ್ರೋಸೆಸ್ ನ ಸ್ಟಾರ್ಟ್ ಮಾಡಿದ್ರು. ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಇಂಟರ್ನಲ್ ರಿಸರ್ವೇಶನ್ ಕಾಯ್ತಾ ಇದ್ವಿ. ಅವೆರಡು ಸೇರಿ 33 ಪ್ಲಸ್ ಅನುದಾನಿತ ಬೇರೆ. ಅನುದಾನಿತ ಸುಮಾರು 5,708 ಬರುತ್ತೆ 2020ವರೆಗೂ. ಅದು ಕೂಡ ಎಲ್ಲ ನೆನೆಗುದ್ದಿಗೆ ಬಿದ್ದಿತ್ತು. 2016ರಿಂದ 2020 ಪ್ಲಸ್ ಬ್ಯಾಕ್ಲಾಗ್ ಒಂದಿದೆ 1,077.